34 ವರ್ಷದ ನೇಯ್ಮಾರ್ ಜೂನಿಯರ್ 2023 ನಂತರ ಮೊದಲ ಬಾರಿಗೆ ಬ್ರೆಜಿಲ್ ಪರ ಕ್ರೀಡಾಂಗಣಕ್ಕೆ ಕಾಲಿಟ್ಟರು. ಬುಧವಾರ ನಡೆದ ಫಿಫಾ ವಿಶ್ವಕಪ್ 2026 ಗುಂಪು ಸಿ ಪಂದ್ಯದಲ್ಲಿ ನೀವು ಗಮನಿಸಬಹುದು, ಸ್ಕಾಟ್ಲೆಂಡ್ ವಿರುದ್ಧ ಬ್ರೆಜಿಲ್ 3-0 ಗೋಲುಗಳಿಂದ ಗೆಲುವು ಸಾಧಿಸಿತು. ನೇಯ್ಮಾರ್ ಪಂದ್ಯದ ಕೊನೆಯ ಹಂತದಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ತಂಡದ ಪರ ಆಡಿದ್ದಾರೆ. ಗಾಯದಿಂದ ಚೇತರಿಸಿಕೊಂಡಿರುವ ನೇಯ್ಮಾರ್ ಬುಧವಾರ ಮೈದಾನದಲ್ಲಿ ಕಾಣಿಸಿಕೊಂಡರು. ಪ್ರಸ್ತುತ ವಿಶ್ವಕಪ್ನಲ್ಲಿ ಮೊದಲ ಬಾರಿ ಕಾಣಿಸಿಕೊಂಡಿದ್ದು ಅಲ್ಲದೆ 2023 ಅಕ್ಟೋಬರ್ ನಂತರ ಮೊದಲ ಬಾರಿಗೆ ಕ್ರೀಡೆಗೆ ಹಿಂದಿರುಗಿದ್ದಾರೆ. ಉರುಗ್ವೆ ವಿರುದ್ಧದ ವಿಶ್ವಕಪ್ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗಂಭೀರವಾಗಿ ಇವರು ಗಾಯಗೊಂಡಿದ್ದರು. ಗಾಯದಿಂದಾಗಿ ಬಹುಕಾಲದವರೆಗೆ ತಂಡದಿಂದ ಹೊರಗುಳಿದಿದ್ರು. ಬ್ರೆಜಿಲ್ನ ಅರ್ಹತಾ ಅಭಿಯಾನದಲ್ಲಿ ಸೀಮಿತ ಪಾಲ್ಗೊಳ್ಳುವಿಕೆಗೆ ಮಾತ್ರ ಸೀಮಿತರಾಗಿದ್ದರು. ಸ್ಕಾಟ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ನೇಯ್ಮಾರ್ 76ನೇ ನಿಮಿಷಕ್ಕೆ ಮ್ಯಾಥ್ಯೂಸ್ ಕುನ್ಹಾ ಅವರಿಗೆ ಬದಲಾಗಿ ಕ್ರೀಡಾಂಗಣಕ್ಕೆ ಅವರು ಇಳಿದ್ದಾರೆ. ಈ ಮೂಲಕ ಅವರು ತಮ್ಮ 4ನೇ ಫಿಫಾ ವಿಶ್ವಕಪ್ ಪಂದ್ಯ ಆಡಿದರು. ಇದು ಅವರ ಅಂತಾರಾಷ್ಟ್ರೀಯ ವೃತ್ತಿ ಜೀವನದ ಗಮನಾರ್ಹ ಮೈಲುಗಲ್ಲಾಗಿದೆ. ಅವರು 2014, 18, 2022, 26 ಆವೃತ್ತಿಗಳಲ್ಲಿ ಬ್ರೆಜಿಲ್ ಪರವಾಗಿ ಆಡಿದರು. ಟೂರ್ನಿ ಆರಂಭದಲ್ಲಿ ಬ್ರೆಜಿಲ್ ತಂಡ ಹೈಟಿ ವಿರುದ್ಧ 4-0 ಗೋಲುಗಳ ಅಂತರದಲ್ಲಿ ಗೆದ್ದಿತು. ಆದರೆ ಈ ಪಂದ್ಯದಲ್ಲಿ ನೇಯ್ಮಾರ್ ಆಡಿರಲಿಲ್ಲ. ಇವರು ನ್ಯೂಜೆರ್ಸಿಯಲ್ಲಿನ ಬ್ರೆಜಿಲ್ ತರಬೇತಿ ಕೇಂದ್ರದಲ್ಲಿ ಉಳಿದುಕೊಂಡಿದ್ದರು. ಸಿ ಗುಂಪಿನ ಕೊನೆಯ ಪಂದ್ಯದಲ್ಲಿ ಬ್ರೆಜಿಲ್ ಸ್ಕಾಟ್ಲೆಂಡ್ ತಂಡವನ್ನು 3-0 ಅಂತರದಲ್ಲಿ ಸೋಲಿಸಿ ನಾಕ್ಔಟ್ ಹಂತಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದೆ. ವಿನಿಷಿಯಸ್ ಜೂನಿಯರ್ ಮೊದಲಾರ್ಧದಲ್ಲಿ 2 ಗೋಲುಗಳನ್ನು ಬಾರಿಸಿ ಮಿಂಚಿದರು. 7ನೇ ನಿಮಿಷದಲ್ಲಿ ಮೊದಲ ಗೋಲು ಬಾರಿಸಿದ ಅವರು ಅರ್ಧ ಸಮಯಕ್ಕೆ ಸ್ವಲ್ಪ ಮುಂಚೆ ತಲೆಯಿಂದ 2ನೇ ಗೋಲನ್ನು ಬಾರಿಸ್ತಾರೆ. 2ನೇ ಅರ್ಧದಲ್ಲಿ ಮ್ಯಾಥ್ಯೂಸ್ ಕುನ್ನಾ 3ನೇ ಗೋಲನ್ನು ಬಾರಿಸಿದರು. ಸೊ ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈ ಕ್ರೀಡೆಯಿಂದ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದನ್ನು ನೋಡಬಹುದು. ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯೋದಕ್ಕೆ ನೀವಿವತ್ತೇ ZEE5 ಮತ್ತು ಯುನೈಟೆಡ್ ಸ್ಪೋರ್ಟ್ಸ್ನಲ್ಲಿ ಲೈವನ್ನು ವೀಕ್ಷಣೆ ಮಾಡಿ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಿ.